ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದಂಥ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ನೀವೆಲ್ಲರೂ ಸಂತೋಷವಾಗಿ ಕ್ಷೇಮವಾಗಿ ಇದ್ದೀರೆಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರವಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರಾದವರೇ, ನಾವು ದೇವರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳಬೇಕು. ದೇವರ ಬಗ್ಗೆ ತಿಳ್ಕೊಂಡವನು ದೇವರು ನಂಬ್ತಾನೆ, ದೇವರೊಟ್ಟಿಗೆ ನಡೆಯುತ್ತಾನೆ, ದೇವರನ್ನ ಆರಾಧನೆ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾನೆ. ದೇವರು ನನಗೆಲ್ಲವೂ ಆಗಿದ್ದಾನೆಂಬುದಾಗಿ ಧೈರ್ಯದಿಂದ ಜೀವನ ಮಾಡ್ತಾನೆ. ಹಾಗಾದರೆ ನೀವು ಈ ವಾಕ್ಯವನ್ನು ಗಮನವಿಟ್ಟು ಕೇಳಿಸಿಕೊಳ್ಳಬೇಕು. ದೇವರನ್ನ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕು. ಈ ದಾಹ, ಈ ಹಂಬಲ ನಮಗಿರಬೇಕು. ಇಂದು ಧ್ಯಾನ ಮಾಡುವಂಥ ವಿಷಯ, ನಿನ್ನನ್ನು ಕಾಯುವವನು ದೇವರೇ, ನಿಮ್ಮನ್ನು ಕಾಯುವವನು ದೇವರೇ ಆಗಿದ್ದಾನೆ. ದೇವರು ಯಾವ ರೀತಿಯಲ್ಲಿ ನಮ್ಮನ್ನು ಕಾಯ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 121ನೇ ಅಧ್ಯಾಯ 5ನೇ ವಚನದಲ್ಲಿ, ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮನ್ನ ಉಂಟು ಮಾಡಿದ ಪರಮ ತಂದೆಯಾದ ದೇವರು, ಸೃಷ್ಟಿಕರ್ತನಾದ ದೇವರು, ನಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಲು ಶಕ್ತನಾದ ದೇವರು, ಆತನು ನಮಗೆ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡುವುದು ಮಾತ್ರವಲ್ಲದೆ ಆತನು ನಮ್ಮನ್ನು ಕಾಯುವ ದೇವರಾಗಿದ್ದಾನೆ. ಒಂದು ವೇಳೆ ನೀವು ಒಬ್ಬರಾಗಿ ನೀವು ಜೀವನ ಮಾಡ್ತಿರ್ಬೋದು, ನನಗೆ ಯಾರು ಇಲ್ಲ, ನನ್ನ ನೋಡಿಕೊಳ್ಳುವರಿಲ್ಲ ಎಂಬುದಾಗಿ ನೀವು ವೇದನೆ ಪಡ್ತಿರ್ಬೋದು. ನೀವು ಒಂಟಿ ಅಲ್ಲ, ನಿಮ್ಮನ್ನು ಕಾಯುವ ದೇವರಿದ್ದಾನೆ. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಆತ ನಿಮ್ಮನ್ನ ಕಾಯ್ತಾರಂತೆ, ನಿಮ್ಮ ಬಲಗಡೆಯಲ್ಲಿ ಇದ್ದಾರಂತೆ. ನೀವು ಒಂಟಿ ಅಲ್ಲ. ಒಂದು ವೇಳೆ ನಿಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಒಂದು ಸ್ಥಳಕ್ಕೆ ನೀವು ಕಳಿಸಿರಬಹುದು. ನನ್ನ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಎಂಬುದಾಗಿ ನೀವು ಭಯ ಪಡಬಹುದು. ಅನೇಕ ವಿಷಯದಲ್ಲಿ ನೀವು ಭಯ ಪಡ್ತಿರ್ಬೋದು. ನಿಮ್ಮ ಮಕ್ಕಳನ್ನು ಕಾಯಲು, ನಿಮ್ಮ ಕುಟುಂಬವನ್ನು ಕಾಯಲು, ನೀವು ಹೋಗುವಾಗ ಬರುವಾಗ ನಿಮ್ಮನ್ನು ಕಾಯಲು ನಿಮ್ಮ ಜೊತೆಯಲ್ಲಿ ದೇವರಿದ್ದಾನೆ. ಆತ ನಿಮ್ಮ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೆಂಬುದಾಗಿ ಬರೆಯಲ್ಪಟ್ಟಿದೆ. ಎಷ್ಟು ಒಳ್ಳೆ ದೇವರು ನೋಡ್ರಿ. ನಿಮ್ಮನ್ನು ಕಾಯ್ತಾರೆ, ನಿಮ್ಮ ಬಲಗಡೆಯಲ್ಲಿ ಇದ್ದುಕೊಂಡು ಈ ಲೋಕದ ಜೀವಿತವೆಲ್ಲ ಕಾಯುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಎಷ್ಟು ಒಳ್ಳೆ ದೇವರು. ನಿಮ್ಮ ಮಕ್ಕಳ ಬಗ್ಗೆ ಭಯ ಪಡ್ತಿದ್ದೀರೋ? ನನಗೆ ಯಾರಿದ್ದಾರೆ, ಏನು ಮಾಡುವುದು ಎಂಬುದಾಗಿ ಭಯ ಪಡ್ತಿದ್ದೀರೋ? ನಿಮ್ಮನ್ನು ಕಾಯುವ ದೇವರು ನಿಮ್ಮ ಜೊತೆಯಲ್ಲೇ ಇದ್ದಾನೆ. ಇದನ್ನು ನೀವು ತಿಳ್ಕೊಳ್ಬೇಕು. ನೋಡ್ರಿ, ಕೀರ್ತನೆಗಳ ಪುಸ್ತಕ 121ನೇ ಅಧ್ಯಾಯ 4ನೇ ವಚನದಲ್ಲಿ, ಇಗೋ ಇಸ್ರಾಯೇಲರನ್ನು ಕಾಯುವಾತನು ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ಕಾಯುವ ದೇವರು ತೂಗಡಿಸದೆ, ನಿದ್ರಿಸದೆ, ಒಂದು ಕ್ಷಣವೂ ನಿಮ್ಮನ್ನು ಮರೆತು ಬಿಡದೆ ಕಾಯುವ ದೇವರಾಗಿದ್ದಾನೆ. ಎಷ್ಟು ಒಳ್ಳೆ ದೇವರು. ಒಂದು ತಾಯಿ ಈ ರೀತಿಯಾಗಿ ಹೇಳ್ತಾರೆ, ನಾನು ನಿದ್ರೆ ಮಾಡ್ತಿದ್ದೆ, ಆ ಸಮಯದಲ್ಲಿ ನನ್ನ ಮಗುವನ್ನು ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಎಂಬುದಾಗಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಹೆಂಗೆ ಕದ್ಕೊಂಡು ಹೋದ ಎಂಬುದಾಗಿ ಹೇಳುವಾಗ, ನಾನು ನಿದ್ರೆ ಮಾಡ್ತಿದ್ದೆ, ನನಗೆ ಗೊತ್ತಿಲ್ಲ, ಕದ್ಕೊಂಡು ಹೋಗ್ಬಿಟ್ಟ. ನಿಮ್ಮ ಎತ್ತಂತ ತಂದೆ ತಾಯಿ ಕಾಯುವಂಥ ರೀತಿಯಲ್ಲಿ ದೇವರು ಕಾಯುವುದಿಲ್ಲ. ದೇವರು ಯಾವ ರೀತಿ ಕಾಯ್ತಾರಂತೆ, ಇಗೋ ಇಸ್ರಾಯೇಲರನ್ನು ಕಾಯುವಾತನು
ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಎಷ್ಟು ಒಳ್ಳೆ ದೇವರು! ತೂಗಡಿಸದೆ ನಿದ್ರಿಸದೆ ನಮ್ಮನ್ನ ಕಾಯುವ ದೇವರು, ಯಾವಾಗಲೂ ನಮ್ಮ ಜೊತೆಯಲ್ಲಿರುವ ದೇವರು, ಪ್ರತಿ ಕ್ಷಣವೂ ನಮ್ಮನ್ನ ಕಾಯುವ ದೇವರು ಇದ್ದಾನೆ. ಇದು ಕೇಳುವಾಗ ಸಂತೋಷ ಆಗ್ತದಲ್ಲ? ದೇವರ ಬಗ್ಗೆ ಇನ್ನು ಆಳವಾಗಿ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸತ್ಯವೇದವನ್ನು ತೆಗೆದು ಓದಬೇಕು, ಧ್ಯಾನಿಸಬೇಕು, ದೇವರನ್ನ ತಿಳಿಯಬೇಕು. ಯಾವ ವ್ಯಕ್ತಿ ದೇವರ ಬಗ್ಗೆ ತಿಳ್ಕೊಳ್ತಾನೋ ಅವನೆಲ್ಲವನ್ನ ಬೇಡಿ ಪಡ್ಕೊಳ್ತಾನೆ. ದೇವರನ್ನ ತಿಳ್ಕೊಂಡಂತ ವ್ಯಕ್ತಿ ಧೈರ್ಯದಿಂದ ಜೀವನ ಮಾಡ್ತಾನೆ. ದೇವರನ್ನ ತಿಳ್ಕೊಂಡಂತ ವ್ಯಕ್ತಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲವನ್ನ ಪಡ್ಕೊಳ್ತಾನೆ. ನೀವು ದೇವರನ್ನ ತಿಳ್ಕೊಳ್ಬೇಕು. ದೇವರು ತೂಗಡಿಸದೆ ನಿದ್ರಿಸದೆ ಕಾಯುವ ದೇವರಾಗಿದ್ದಾನೆ. ನೋಡ್ರಿ, ಕೀರ್ತನೆಗಳ ಪುಸ್ತಕ 121ನೇ ಅಧ್ಯಾಯ 7-8 ವಚನದಲ್ಲಿ, ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ನೋಡ್ರಿ, ವಾಕ್ಯದಲ್ಲಿ ಎಷ್ಟು ಅದ್ಭುತಕರವಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು. ಆತನ ಜೊತೆಲೇ ಇದ್ದಾನೆ. ನಿಮ್ಮನ್ನು ಎಲ್ಲ ಕೇಡಿನಿಂದ ತಪ್ಪಿಸಲು ನಿಮ್ಮ ಜೊತೆಯಲ್ಲೇ ಇದ್ದಾನೆ. ನಿನ್ನ ಪ್ರಾಣವನ್ನು ಕಾಯುವನು. ನಿಮ್ಮ ಪ್ರಾಣವನ್ನು ಯಾರು ಕಾಯಕ್ಕಾಗ್ತದೆ? ಯಾರಿಂದಲೂ ನಿಮ್ಮ ಪ್ರಾಣವನ್ನ ಕಾದುಕೊಳ್ಳಲು ಸಾಧ್ಯವೇ ಇಲ್ಲ. ನಿಮ್ಮ ಪ್ರಾಣವನ್ನು ಕಾಯುವವನು ಮಹೋನ್ನತ ದೇವರು, ಸಕಲವನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರು, ಸೃಷ್ಟಿಕರ್ತನಾದ ದೇವರು ನಿಮ್ಮ ಪ್ರಾಣವನ್ನು ಕಾಯ್ತಾನೆ. ಮಾತ್ರವಲ್ಲದೆ ಪ್ರಿಯರೇ, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ನೋಡ್ರಿ, ನಿಮ್ಮ ಪ್ರಾಣವನ್ನು ಕಾಯುವುದು ಮಾತ್ರವಲ್ಲದೆ ನೀವು ಹೋಗುವಾಗಲೂ ಬರುವಾಗಲೂ, ನಿಮ್ಮ ಮಕ್ಕಳು ಹೋಗುವಾಗಲೂ ಬರುವಾಗಲೂ, ನೀವೆಲ್ಲೇ ಹೋದರು ಎಲ್ಲ ಸಮಯದಲ್ಲಿ ನಿಮ್ಮ ಜೊತೆ ಇದ್ದು ಕಾಯುವ ದೇವರು ಮಹೋನ್ನತನಾದ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಯಾವ ರೀತಿ ನಮ್ಮನ್ನು ಪ್ರೀತಿ ಮಾಡ್ತಾರೆ, ಯಾವ ರೀತಿ ನಮ್ಮನ್ನು ಕಾಯ್ತಾರೆ, ನಡೆಸ್ತಾರೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ದೇವರ ಬಗ್ಗೆ ತಿಳ್ಕೊಳ್ಬೇಕು. ಈ ವಾಕ್ಯಗಳನ್ನು ಗಮನವಿಟ್ಟು ಕೇಳಿಸಿಕೊಳ್ಳಬೇಕು, ಅದನ್ನು ಧ್ಯಾನಿಸಬೇಕು. ನೀವು ದೇವರನ್ನ ತಿಳಿಯುತ್ತಾ 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 ಆತ್ಮಿಕ ಬೆಳವಣಿಗೆಯಲ್ಲಿ ಅಭಿವೃದ್ಧಿ ಹೊಂದುತ್ತೀರಾ. ಮಾತ್ರವಲ್ಲದೆ ದೇವರೊಟ್ಟಿಗೆ ನಡೆಯುತ್ತೀರಾ. ದೇವರ ಚಿತ್ತಂತೆ ನೀವು ಮಾರ್ಪಡ್ತೀರಾ. ದೇವರಿಂದ ಏರಳುವಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ತೀರಾ. ನಿಮ್ಮನ್ನು ಕಾಯ್ತಾನೆ. ಹಾಗಾದ್ರೆ ನೀವೇನು ಮಾಡಬೇಕು? ನನ್ನನ್ನು ಕಾಯುವ ದೇವರೇ, ನನ್ನ ಇಡೀ ಕುಟುಂಬವನ್ನು ಕಾಯುವ ದೇವರೇ, ನನ್ನ ಪ್ರಾಣವನ್ನು ಕಾಯುವ ದೇವರೇ, ನನ್ನ ಜೊತೆ ಇದ್ದು ಕಾದು ಕಾಪಾಡಿ ನಡೆಸಿರಿ ಎಂಬುದಾಗಿ ನೀವು ಪ್ರಾರ್ಥಿಸಬೇಕು. ಉದಯದಲ್ಲೇ ಎದ್ದು ಪ್ರಾರ್ಥನೆ ಮಾಡಬೇಕು. ಆತನ ವಾಕ್ಯವನ್ನು ಧ್ಯಾನ ಮಾಡಬೇಕು. ಆತನ ಆರಾಧನೆ ಮಾಡಬೇಕು. ದೇವರನ್ನ ಮರೆತು ಬಿಡಬಾರದು. ನಿಮ್ಮನ್ನ ಕಾಯುವ ದೇವರನ್ನ ನಿಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕ ನೀವು ಘನಪಡಿಸಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಯಾವ ವಿಷಯದಲ್ಲಿ ಭಯ ಪಡಬೇಡಿ. ನಿಮ್ಮನ್ನ ಕಾಯುವ ದೇವರಿದ್ದಾನೆ. ನಿಮ್ಮ ಪ್ರಾಣವನ್ನು ಕಾಯ್ತಾನೆ. ನಿಮಗೆ ವಿರುದ್ಧವಾಗಿ ಶತ್ರುಗಳು ಅನೇಕ ರೀತಿಯ ಕುತಂತ್ರಗಳನ್ನು ಮಾಡಿದರು. ನಿಮ್ಮನ್ನು ನಾಶ ಮಾಡಬೇಕೆಂಬುದಾಗಿ ಪ್ರಯತ್ನ ಮಾಡಿದರು. ಅವರಿಂದ ಆಗುವುದಿಲ್ಲ. ಯಾಕೆಂದರೆ ನಿಮ್ಮನ್ನು ಕಾಯುವ ದೇವರಿದ್ದಾನೆ. ಹೇಳ್ರಿ, ನನ್ನನ್ನು ಕಾಯುವ ದೇವರಿದ್ದಾನೆ. ನನ್ನ ಕುಟುಂಬವನ್ನು ಕಾಯುವ ದೇವರಿದ್ದಾನೆ. ಆತ ನನ್ನ ಜೊತೆಯಲ್ಲೇ ಇದ್ದಾನೆ.
ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ನೀವು ಹೇಳಬೇಕು. ನಿಮ್ಮ ಒಟ್ಟಿಗಿರುವಂಥ ದೇವರನ್ನು ನೀವು ಘನಪಡಿಸಬೇಕು, ಸ್ತುತಿಸಬೇಕು, ಆತನಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 46ನೇ ಅಧ್ಯಾಯ 1-2 ವಚನದಲ್ಲಿ, ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನನಗೆ ವಿಶೇಷ ಸಹಾಯಕನು. ಆದ್ದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನನಗೇನು ಭಯವಿಲ್ಲ ಎಂಬುದಾಗಿ ಭಕ್ತನು ಹೇಳುತ್ತಾನೆ. ದೇವರನ್ನ ತಿಳ್ಕೊಂಡಂಥ ವ್ಯಕ್ತಿ ಅವನು ಧೈರ್ಯದಿಂದ ಜೀವನ ಮಾಡ್ತಾನೆ. ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನನಗೆ ವಿಶೇಷ ಸಹಾಯಕನು. ಕಾಯುವ ದೇವರಿದ್ದಾನೆ, ಆತ ನನಗೆ ವಿಶೇಷವಾದಂಥ ಸಹಾಯಕನಾಗಿದ್ದಾನೆ, ಆತ ನನಗೆ ಆಶ್ರಯ ದುರ್ಗವಾಗಿದ್ದಾನೆ. ಆದ್ದರಿಂದ ನನಗೆ ಯಾವ ಭಯ ಇಲ್ಲ ಎಂಬುದಾಗಿ ಹೇಳ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ದೇವರನ್ನ ನೀವು ತಿಳ್ಕೊಂಡಾಗ ಧೈರ್ಯದಿಂದ ಜೀವನ ಮಾಡ್ತೀರ. ದೇವರನ್ನ ತಿಳ್ಕೊಳ್ಬೇಕು. ದೇವರು ಕಾಯ್ತಾನೆ, ದೇವರು ನಡೆಸ್ತಾನೆ, ದೇವರು ಆಶೀರ್ವಾದ ಮಾಡ್ತಾನೆ. ಇದನ್ನು ನೀವು ತಿಳ್ಕೊಳ್ಬೇಕು. ವಾಕ್ಯವನ್ನು ಓದಿ ದೇವರು ನನಗೆ ಏನಾಗಿದ್ದಾನೆ ಎಂಬುದಾಗಿ ನೀವು ತಿಳ್ಕೊಳ್ಬೇಕು. ನೋಡ್ರಿ ಪ್ರಿಯರೇ, ಯೋಶುವನ ಪುಸ್ತಕ 1ನೇ ಅಧ್ಯಾಯ 9ನೇ ವಚನದಲ್ಲಿ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಾಗಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನೆಂಬುದಾಗಿ ಬರೆಯಲ್ಪಟ್ಟಿದೆ. ನೀವು ಹೋಗುವಾಗಲೆಲ್ಲ, ಬರುವಾಗಲೆಲ್ಲ ದೇವರು ನಿಮ್ಮ ಸಂಗಡ ಇದ್ದಾನೆ. ನೀವು ವಾಸ ಮಾಡುವಂಥ ಸ್ಥಳದಲ್ಲಿ ದೇವರು ಅಲ್ಲಿ ಇದ್ದಾನೆ. ನೀವು ಹೋಗುವಾಗ ದೇವರು ನಿಮ್ಮ ಜೊತೆಯಲ್ಲಿ ಬರ್ತಾನೆ. ಎಲ್ಲ ಸಮಯದಲ್ಲಿ ದೇವರು ನಿಮ್ಮ ಜೊತೆ ಇದ್ದಾನೆ. ದೇವರಲ್ಲಿ ಸ್ಥಿರವಾಗಿರ್ರಿ, ಧೈರ್ಯವಾಗಿರ್ರಿ, ಅಂಜಬೇಡ್ರಿ, ಕಳವಳ ಬೇಡ, ಅನುಮಾನ ಬೇಡ. ದೇವ್ರ ಜೊತೆಯಲ್ಲಿದ್ದಾನೆ. ನೀವು ಹೇಳ್ರಿ, ದೇವರು ನನ್ನ ಜೊತೆಯಲ್ಲಿದ್ದಾನೆ, ಆತನು ನನ್ನ ಬಲಗಡೆಯಲ್ಲಿದ್ದಾನೆ, ಯಾವಾಗಲೂ ನನ್ನ ಸಂಗಡ ಇದ್ದಾನೆ. ನನ್ನನ್ನು ಉಂಟು ಮಾಡಿ ದೇವರು ನನಗೆಲ್ಲವಾಗಿದ್ದಾನೆ. ನೀವು ಹೇಳಬೇಕು, ದೇವರೇ ನೀನೇ ನನಗೆ ಧೈರ್ಯ, ನೀನೇ ನನ್ನ ನಂಬಿಕೆ. ನಾನು ಹೋಗುವಾಗ ಬರುವಾಗ ನನ್ನೊಂದಿಗಿದ್ದು ನನ್ನನ್ನು ಕಾಯುವ ದೇವರು ನೀನೇ. ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಬೇಕು. ನೀವು ಆತನ ಘನಪಡಿಸಬೇಕು. ಎಷ್ಟು ಅದ್ಭುತಕರವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ನೀನು ಹೋಗುವಾಗಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ದೇವರು ಹೇಳ್ತಾ ಇದ್ದಾರೆ, ನೀನೆಲ್ಲೇ ಹೋದರೂ ನಾನು ನಿನ್ನ ಸಂಗಡ ಇದ್ದೇನೆ. ಯಾಕೆ ಭಯ ಪಡ್ತೀರಾ? ಸಮಸ್ಯೆ ನೋಡಿ ಭಯ ಪಡ್ತೀರಾ? ದೇವರಿದ್ದಾರೆ. ದೇವರು ಸಮಸ್ಯೆಯಿಂದ ಬಿಡುಗಡೆ ಕೊಡ್ತಾರೆ ಎಂಬುದಾಗಿ ಮಾತಾಡ್ರಿ. ನನಗಿರುವಂಥ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಡ್ತಾರೆ ಎಂಬುದಾಗಿ ಮಾತಾಡ್ರಿ. ದೇವರು ನನ್ನ ಜೊತೆ ಇದ್ದಾರೆ, ಎಲ್ಲವನ್ನ ನೋಡಿಕೊಳ್ತಾರೆ ಎಂಬುದಾಗಿ ಹೇಳ್ರಿ. ಸಂತೋಷ ಆಗ್ತದೆ ನಿಮಗೆ. ನನ್ನೊಂದಿಗಿರುವ ದೇವರೇ ನಿನಗೆ ಸ್ತೋತ್ರ 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 ಎಂಬುದಾಗಿ ದೇವರನ್ನ ಆರಾಧನೆ ಮಾಡ್ರಿ. ದೇವರೇ, ಈ ವಾಕ್ಯದ ಮೂಲಕವಾಗಿ ನನ್ನೊಟ್ಟಿಗೆ ನೀವು ಮಾತನಾಡಿದಿರಿ, ನಿಮಗೆ ಸ್ತೋತ್ರ ಎಂಬುದಾಗಿ ಆತನ್ನ ಸ್ತುತಿಸಿರಿ. ದೇವರೆಷ್ಟು ಒಳ್ಳೆ ದೇವರು. ನಿಮ್ಮನ್ನು ಯಾವ ವಿಧದಲ್ಲಿ ಕಾಯ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ನೋಡಿ. ಒಂದು ಕ್ಷಣವೂ ಮರೆಯದೆ ಕಾಯುವ ದೇವರು, ತೂಗಡಿಸದೆ ನಿದ್ರಿಸದೆ ಕಾಯುವ ದೇವರು, ಹೋಗುವಾಗಲೂ ಬರುವಾಗಲೂ ನಿಮ್ಮ ಜೊತೆ ಇದ್ದು ಮುನ್ನಡೆಸುವ ದೇವರು. ಎಷ್ಟು ಒಳ್ಳೆ ದೇವರು. ಈ ದೇವರನ್ನ ನೀವು ಸ್ತುತಿಸಬೇಕು, ಆರಾಧಿಸಬೇಕು. ಆತನು ನಿಮ್ಮನ್ನು ಎಲ್ಲ ಕೇಡಿನಿಂದ ತಪ್ಪಿಸಿ ನಿಮ್ಮ ಪ್ರಾಣವನ್ನು ಕಾಯುವ ದೇವರಾಗಿದ್ದಾನೆ. ಈ ಲೋಕದ ಜೀವಿತವೆಲ್ಲ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕಾಯುವ ದೇವರಿದ್ದಾನೆ. ಧೈರ್ಯದಿಂದ ಜೀವನ ಮಾಡಬೇಕು. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಮತ್ತಾಯನ ಬರೆಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ
ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನೆಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನು ಓದುವಾಗ ಹೇಳುವಾಗ ನನಗೆ ತುಂಬ ಸಂತೋಷ ಆಗ್ತದೆ. ದೇವರು ನಮ್ಮ ಸಂಗಡ ಇದ್ದಾರೆ. ಎಲ್ಲ ಸಮಯದಲ್ಲಿ ನನ್ನ ಸಂಗಡ ಇರುವುದನ್ನು ನಾನು ಗ್ರಹಿಸಿಕೊಂಡಿದ್ದೇನೆ. ಆತನ ಎಲ್ಲ ಸಮಯದಲ್ಲಿ ನಮ್ಮ ಜೊತೆಯಲ್ಲಿದ್ದಾನೆ. ಸೋತಾಗ ಬಲಪಡಿಸ್ತಾನೆ, ಬಿದ್ದು ಹೋದಾಗ ಎತ್ತುತ್ತಾನೆ, ನಂಬಿಕೆ ಕಳಕೊಂಡಾಗ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸುತ್ತಾನೆ, ಅಳುವಾಗ ನಮ್ಮನ್ನು ಆಧರಿಸುತ್ತಾನೆ. ಎಲ್ಲರೂ ಕೈ ಬಿಟ್ಟು ಹೋದರೂ ಆತನು ಕೈ ಬಿಡದೆ ನಮ್ಮ ಜೊತೆಯಲ್ಲೇ ಇದ್ದಾನೆ. ಆ ದೇವರು ಯಾವ ರೀತಿ ವಾಗ್ದಾನ ಮಾಡಿದ್ದಾರೆ ನೋಡಿರಿ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಎಲ್ಲ ದಿವಸ ಯಾರು ನಮ್ಮ ಸಂಗಡ ಇರಲು ಸಾಧ್ಯವಿಲ್ಲ. ಎಲ್ಲ ಸಮಯದಲ್ಲಿ ಯಾರು ನಮ್ಮ ಸಂಗಡ ಇರಲು ಸಾಧ್ಯವಿಲ್ಲ. ಆದರೆ ದೇವರು ಎಲ್ಲ ದಿವಸ ಎಲ್ಲ ಸಮಯದಲ್ಲಿ ನಮ್ಮ ಸಂಗಡ ಇದ್ದಾರೆ. ಒಂದು ಕ್ಷಣವೂ ಕೂಡ ಮರೆಯದಂತೆ ಅದ್ಭುತಕರವಾಗಿ ನಮ್ಮನ್ನ ನಡೆಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಈ ವಾಕ್ಯವನ್ನು ಧ್ಯಾನ ಮಾಡ್ರಿ. ಕಾಯುವ ದೇವರೇ, ಆತನು ತೂಗಡಿಸದೆ ನಿದ್ರಿಸದೆ ಕಾಯುವ ದೇವರು. ಈ ವಾಕ್ಯವನ್ನು ಓದುವಾಗ ಎಷ್ಟು ಸಂತೋಷ ಆಗ್ತದೆ. ಈಗೋ ಇಸ್ರೇಲರನ್ನು ಕಾಯುವಾತನು ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಯಾರು ಈ ರೀತಿ ಕಾಯಕ್ಕಾಗ್ತದೆ? ಹಾಗಾದ್ರೆ ದೇವರು ನಮ್ಮನ್ನು ಯಾವ ರೀತಿ ಪ್ರೀತಿ ಮಾಡ್ತಾರೆ? ಆ ಪ್ರೀತಿ ಮಾಡುವ ದೇವರು, ನಮ್ಮನ್ನು ಕಾಯುವ ದೇವರು, ನಮ್ಮನ್ನು ಉಂಟು ಮಾಡಿದ ದೇವರು, ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಂತ ದೇವರು ನಮಗೆ ಅದ್ಭುತಗಳನ್ನು ಅತಿಶಯಗಳನ್ನು ಮಾಡಿ ಬಿಟ್ಟು ಹೋಗುವ ದೇವರಲ್ಲ. ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನು ಕಾಯುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಮನಸ್ಸಲ್ಲಿ ಬರಬೇಕು, ನನ್ನನ್ನು ಕಾಯುವ ದೇವರಿದ್ದಾನೆ. ಒಂದು ಕ್ಷಣವೂ ನನ್ನನ್ನು ಮರೆಯದ ದೇವರು, ನನ್ನನ್ನು ಪೋಷಿಸುವ ದೇವರು, ನನ್ನ ಬಲಪಡಿಸುವ ದೇವರು, ನನ್ನನ್ನು ಸಂತೈಸುವ ದೇವರು, ನನ್ನನ್ನು ಆಶೀರ್ವದಿಸುವ ದೇವರು ನನ್ನ ಜೊತೆಯಲ್ಲೇ ಇದ್ದು ಈ ಲೋಕದ ಜೀವಿತವೆಲ್ಲ ನನ್ನನ್ನು ಕಾದು ಕಾಪಾಡಿ ನಡೆಸ್ತಾನೆಂಬುದಾಗಿ ನೀವು ನಂಬಿಕೊಂಡು ಧೈರ್ಯದಿಂದ ಜೀವನ ಮಾಡಬೇಕು. ಆತನು ನಿಮ್ಮ ಜೊತೆಲೇ ಇದ್ದು ಕಾಯುವ ದೇವರಾಗಿದ್ದಾನೆ. ಬನ್ನಿ ಪ್ರಿಯರೇ, ನಮ್ಮನ್ನು ಕಾಯುವ ದೇವರೇ, ನಾವು ಹೋಗುವಾಗಲೂ ಬರುವಾಗಲೂ ನಮ್ಮ ಜೊತೆ ಇರುವ ದೇವರೇ ನಿನಗೆ ಸ್ತೋತ್ರಪ್ಪ ಎಂಬುದಾಗಿ ಹೇಳಿ ಆತನ ಘನಪಡಿಸಿ, ಆತನ ಮಹಿಮೆಪಡಿಸಿ, ಆತನಿಗಾಗಿ ಜೀವಿಸಲು ನೀವು ತೀರ್ಮಾನ ಮಾಡ್ರಿ. ಬನ್ನಿ ಪ್ರಿಯರೇ, ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂಥ ಒಳ್ಳೆ ದೇವರೇ, ನಮ್ಮನ್ನು ಕಾಯುವ ದೇವರು, ತೂಗಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುವ ದೇವರು, ನಮ್ಮ ಪ್ರಾಣಾತ್ಮ ಶರೀರವನ್ನು ಕಾಯುವ ದೇವರು, ಹೋಗುವಾಗಲೂ ಬರುವಾಗಲೂ ನಮ್ಮ ಜೊತೆಲಿದ್ದು ನಮ್ಮನ್ನು ಕಾಯುವ ದೇವರೇ ನಿನಗೆ ಸ್ತೋತ್ರ, ಸ್ತೋತ್ರಪ್ಪ. ಎಷ್ಟು ಜನರು ಭಯ ಪಡ್ತಾ ಇದ್ದಾರೋ ಈ ವಾಕ್ಯದ ಮೂಲಕ ಅವರೊಟ್ಟಿಗೆ ನೀವು ಮಾತನಾಡಿರುವಾಗ ಅವರು ಬಲವನ್ನು ಹೊಂದಲಿಕ್ಕಾಗುವಂತೆ ಧೈರ್ಯವನ್ನು ಅವ್ರಿಗೆ ಅನುಗ್ರಹಿಸಿಕೊಡ್ರಿ ಸ್ವಾಮಿ. ನನ್ನನ್ನು ಉಂಟು ಮಾಡಿ ದೇವರು ನನ್ನ ಜೊತೆಯಲ್ಲೇ ಇದ್ದಾನೆ. ಆದ್ದರಿಂದ ನನ್ನನ್ನು ಯಾರೂ ನಾಶ ಮಾಡಲು ಸಾಧ್ಯವಿಲ್ಲ. ನನ್ನನ್ನು ಕಾಯುವ ದೇವರು, ನನ್ನ ಸೃಷ್ಟಿಕರ್ತನಾದ ದೇವರು ನನ್ನ ಜೊತೆಯಲ್ಲಿದ್ದಾನೆಂಬುದಾಗಿ ಅವರು ನಂಬಿ ನಿನ್ನೊಂದಿಗೆ ಜೀವಿಸಲು, ಇನ್ನು ಹೆಚ್ಚಾಗಿ ನಿನ್ನನ್ನು ತಿಳಿದುಕೊಂಡು ಗ್ರಹಿಸಿಕೊಂಡು ನಿನ್ನ ಘನಪಡಿಸಲು, ನಿನ್ನೊಂದಿಗೆ ಜೀವಿಸಲು ನಿನ್ನ ಆತ್ಮನ ಮೂಲಕ ಅವರಿಗೆ ಸಹಾಯ ಮಾಡ್ರಿ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಿ. ಎಷ್ಟು ಜನರು ಭಯದಲ್ಲಿದ್ದಾರೋ ಆ ಭಯವೆಲ್ಲ ನೀಗಿಸಿ ಯುಗದ ಸಮಾಪ್ತಿಯವರಿಗೆ ಎಲ್ಲ ದಿವಸ ನಮ್ಮ ಜೊತೆಲಿರುವ ದೇವರೇ ನಿನ್ನನ್ನು ಗ್ರಹಿಸಿಕೊಳ್ಳಲು ಅವ್ರನ್ನ ಬಲಪಡಿಸಿರಿ,
ಧೈರ್ಯದಿಂದ ತುಂಬಿಸಿರಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ನಿಮ್ಮನ್ನು ಕಾಯುವ ದೇವರಿದ್ದಾರೆ. ಆತನು ನಿಮ್ಮ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿದ್ದಾರೆ. ನಿಮ್ಮ ಪ್ರಾಣವನ್ನು ಕಾಯುವ ದೇವರಿದ್ದಾರೆ. ಇದನ್ನು ನಂಬಿಕೊಂಡು ದೇವರೊಟ್ಟಿಗೆ ನಡೆಯಿರಿ. ದೇವರ ವಾಕ್ಯದಂತೆ ಜೀವಿಸಿರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.